ಸ್ಮಾರ್ಟ್ ಸೊಸೆಯಂದಿರು ಮೈಸೂರು ಸಂಚಿಕೆಗಳ ನಂತರ ನಮ್ಮ ತಂಡ ಹೊರಟಿದೆ ಅಜ್ಜಂಪುರ ಹಾಗೂ ಚಿಕ್ಕಮಗಳೂರಿನ ಕಡೆಗೆ ಮತ್ತಷ್ಟು ನವನವೀನ ಸಂಚಿಕೆಗಳಿಗಾಗಿ. ನಮಸ್ಕಾರ. ತುಂಬ ಚೆನ್ನಾಗಿದ್ದೀವಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೀವೆಲ್ಲರೂ ಚೆನ್ನಾಗಿದ್ದೀರಾ? ವೀಕ್ಷಕರೇ ನಮಸ್ಕಾರ. ದೂರದರ್ಶನ ಚಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಅತ್ತೆ ಸೊಸೆ ಜಗಳ ಇಲ್ಲದ ಮನೆ ಯಾವ್ದಿದೆ ಹೇಳಿ? ಎಲ್ರ ಮನೇಲಿ ಇರೋ ವಿಚಾರನೇ. ಆದ್ರೆ ಜಗಳದ ಬಗ್ಗೆ ಪ್ರಾಮುಖ್ಯತೆ ಕೊಡದೆ ಸಂಬಂಧಗಳ ಬಗ್ಗೆ ಪ್ರಾಮುಖ್ಯತೆ ಕೊಟ್ಟು ಮುಂದೆ ಸಾಕೊಂಡು ಹೋಗ್ತಾ ಇರ್ತಾರಲ್ವಾ, ಆ ಅತ್ತೆ ಸೊಸೆಯಂದಿರು ಮತ್ತು ಅವರ ಬಾಂಧವ್ಯಗಳನ್ನು ತೋರಿಸೋ ಕಾರ್ಯಕ್ರಮನೇ ಸ್ಮಾರ್ಟ್ ಸೊಸೆಯಂದಿರು. ಸೊ ಈ ನಿಟ್ಟಲ್ಲಿ ನಾವು ಬಂದಿರುವಂಥದ್ದು ಚಿಕ್ಕಮಗಳೂರು ಹತ್ತಿರದಲ್ಲಿರುವಂತಹ ಅಜ್ಜಂಪುರ ಅನ್ನೋ ಊರಲ್ಲಿ. ಸೊ ಪ್ರೀತಿಯಿಂದ ಕುಟುಂಬ ನಮ್ಮನ್ನ ಒಳಗಡೆ ಬರಮಾಡ್ಕೊಂಡಿದೆ. ಅತ್ತೆ ಸೊಸೆ ಖುಷಿಯಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ರೆಡಿಯಾಗಿ ಕೂತಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಸ್ವಾಗತ ಮಾಡೋಣ. ನನ್ನ ಬಲಭಾಗದಲ್ಲಿ ಅತ್ತೆ ಕೂತಿದ್ದಾರೆ ಶ್ರೀಮತಿ ವೀಣಾ ನಟರಾಜ್ ಅವರು. ಮೇಡಮ್ ನಮಸ್ಕಾರ, ಸ್ವಾಗತ ತಮಗೆ. ಸೊ ಹಾಗೇನೆ ನನ್ನ ಎಡಭಾಗದಲ್ಲಿ ಅವರ ಸೊಸೆ ಕೂತಿದ್ದಾರೆ ಶ್ರೀಮತಿ ಪ್ರಣೀತಾ ಸಾಗರ್ ಅವರು. ನಮಸ್ಕಾರ ಮ್ಯಾಮ್. ನಮಸ್ಕಾರ ಎಲ್ಲರಿಗೂ. ಓಕೆ, ಅತ್ತೆ ಆ್ಯಂಡ್ ಸೊಸೆ ಸೊ ಫುಲ್ ಖುಷಿಯಾಗಿ ಜೋಶಲ್ಲಿ ಇದ್ದೀರಾ. ಎಂಟ್ರೆನ್ಸ್ ಅಲ್ಲೇ ಆ ಜೋಶ್ ಕಾಣ್ತಿತ್ತು ನಿಮ್ಮದು ಅಲ್ವಾ? ಸೂಪರ್. ಹಾಗಿದ್ರೆ ಇವತ್ತು ಸೂಪರ್ ಸೊಸೆ ಅನ್ನೋಕೆ ನೀವು ರೆಡಿ, ಸೂಪರ್ ಅತ್ತೆ ಅನ್ನೋಕೆ ನೀವು ರೆಡಿ. ಓಕೆ, ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ವೀಣಾ ನಟರಾಜ್ ಅಂತ. ನಮ್ಮೂರು ಅಜ್ಜಂಪುರ, ನಮ್ಮದು ಚಿಕ್ಕಮಗಳೂರು ಜಿಲ್ಲೆ. ನನ್ನ ತವ್ರ ಮನೆ ಭದ್ರಾವತಿ. ಓಕೆ, ಎಷ್ಟು ವರ್ಷ ಆಯಿತು ಮತ್ತೆ ಮದುವೆ ಆಗಿ? ನನ್ನ ಮದುವೆ ಆಗಿ ಈಗ 40ನೇ ವರ್ಷ. ಓಕೆ, ಎಷ್ಟು ಮಕ್ಕಳು ತಮಗೆ? 2 ಮಕ್ಕಳು. ವೆರಿ ನೈಸ್. ಹೇಳಿಮ್ಮ, ನಿಮ್ಮ ಹವ್ಯಾಸಗಳ ಬಗ್ಗೆ ಹೇಳೋದಾದರೆ? ನನ್ನ ಹವ್ಯಾಸದ ಬಗ್ಗೆ ಹೇಳೋದಾದರೆ ಕವಿತೆ ಬರೀತೀನಿ ನಾನು. ಒಂದು ಸ್ವಲ್ಪ ಸಾಂಗ್ ಅಂದರೆ ನನಗೆ ಭಾಳ ಇಷ್ಟ. ಈಗ ಫೇಸ್ಬುಕ್ಕಲ್ಲೆಲ್ಲ 5,000 ತನಕ ಸಾಂಗ್ಸ್ ಹೇಳಿದ್ದೀನಿ. ಓ ಸೂಪರ್. ಹಾಗಿದ್ರೆ ಸಾಂಗ್ ಒಂದು ಕಡೆ, ಕವಿತೆ ಬರೀತೀರಾ, ಒಂದು ಕಡೆಗೆ ಹಾಡ್ತೀರಾ, ಖುಷಿ ಜಾಸ್ತಿ ಇದೆ ಹಾಗಿದ್ರೆ ಅದನ್ನ ಹಂಚ್ಕೊಳ್ಳೋದಕ್ಕಲ್ವಾ? ಹೌದೌದೌದು. ನಿಮ್ಮ ಯಜಮಾನ್ರಿಗೆ ಅಂತಾನೆ ಬರೆದಿರೋ ಕವಿತೆ ಏನಾದ್ರು ಇದೆಯಾ? ಹಾಗೇನಿಲ್ಲ. ನಮ್ಮ ಮನೆಯವರು ತುಂಬ ನನಗೆ ಬೆಂಬಲ ಕೊಡ್ತಾರೆ. ಓಕೆ, ಎಲ್ಲದಕ್ಕೂ. ಸೊ ಹಾಡೋದಕ್ಕೂ ಅಡುಗೆ ಮಾಡೋದಕ್ಕೂ? ಹೌದೌದು. ಅಡುಗೆ ಮಾಡೋದಕ್ಕೂ ಬೆಂಬಲ? ಅವರು ಜೊತೆಗೆ ಬರ್ತಾರಾ ಅಡುಗೆ ಮಾಡೋಕ್ಕೆ? ಇಲ್ಲ, ಸೊಸೆ ಇರ್ತಾವಲ್ಲ. ಓಕೆ ಮಾ, ಸೊ ಮಾತಾಡೋಣ. ಈಗ ನಿಮ್ಮ ಸೊಸೆ ಪರಿಚಯ ತಗೋಣ. ಬನ್ನಿ ವೀಕ್ಷಕರೇ. ಮೇಲಿ ಮೇಡಮ್, ತಮ್ಮ ಪರಿಚಯ. ನನ್ನ ಹೆಸರು ಪ್ರಣೀತಾ ಸಾಗರ್, ಓಕೆ, ಅಜ್ಜಂಪುರ. ನನ್ನ ತವ್ರ ಮನೆ ಬಂದ್ಬಿಟ್ಟು ಶಿವನಿ ಅಂತ. ಎಜುಕೇಷನ್ ಎಲ್ಲ ಕಂಪ್ಲೀಟ್ ಆಗಿದೆ ಶಿವಮೊಗ್ಗ. ಓಕೆ. ಸೊ ಈಗ ಮ್ಯಾರೇಜ್ ಆಗಿ 10 ಇಯರ್ಸ್ ಆಯಿತು. ಒಬ್ಬ ಮಗ ಇದ್ದಾನೆ, 3.5 years, ವಿದ್ವತ್ ಕೃಷ್ಣನ್ ಅಂತ. ನನ್ನ ಮಗ ತುಂಬ ತುಂಟ. ಎಲ್ಲರ ಹತ್ರ ತುಂಬ ಸೋಷಿಯಲ್ ಆಗಿರ್ತಾನೆ, ತುಂಬ ಸ್ಮಾರ್ಟ್ ಅವನು. ಸೊ ಈ ಮಗನ ಸಲುವಾಗಿ ಏನಾದರೂ ಅತ್ತೆ ಸೊಸೆ ಮಧ್ಯೆ ಏನಾದರೂ ಅಂದ್ರೆ ಥೇಟ್ ನಮ್ಮ ಕಡೆಯವ್ರದ್ದು ಎಲ್ಲ ಅಂತ ಇವರು? ಇಲ್ಲ, ಥೇಟ್ ಎಲ್ಲ ನಮ್ಮ ಕಡೆಯವ್ರದ್ದು ಇದು ಅಂತ ನೀವು? ಆ್ಯಕ್ಚುಲಿ ನನಗೇನಂತಂದ್ರೆ ನನಗೆ ಪ್ರೌಡ್ ಮೂಮೆಂಟ್ ಅದರಲ್ಲೆಲ್ಲ. ಅದನ್ನೆಲ್ಲ ಏನೋ ಅವ್ರು ಓಪನ್ ಅಪ್ ಆಗಿ ಹೇಳ್ತಾರೆ, ಇಲ್ಲ ನಿನ್ನ ತಮ್ಮಂದು ಬಂದಿದೆ, ಇಲ್ಲ ನಿಮ್ಮ ಮನೆ ಕಡೆ ಬಂದಿದೆ. ನನಗಂತೂ ಖುಷಿ ಆಗುತ್ತೆ. ಯಾಕೆ ಅಂದ್ರೆ ಎಷ್ಟೋ ಮನೆಗಳಲ್ಲಿ ನೋಡಿದೀವಿ ನಾವು, ಈಗ ಮಗುದೇನಾದ್ರು ಎಲ್ಲ ಅತ್ತೆ ಕಡೆದೇ ಇರಬೇಕು, ಆ ಪ್ರಿಂಟ್ ಎಲ್ಲಾನು ಕಲರ್ ನೋಡು ನಮ್ಮ ಕಡೆ ಇದೆ, ಊಟ ಮಾಡೋದು ನೋಡು ನಮ್ಮ ಕಡೆ ಇದೆ, ಯಾವಾಗ್ಲೂ ಮಲ್ಕೋತಾನೆ ಅಂದ್ರೆ ಅದು ಸೊಸೆ ಕಡೆ ಇದೆ ನಮ್ಗೆಲ್ಲ. ಸೊ ಆ ವಿಷಯಕ್ಕೆ ಏನಾದ್ರು ಜಗಳ ಆಗುತ್ತಾ? ಹೇಗೆ? ಇಲ್ಲ ಆ ಥರದ್ದೆಲ್ಲ ಏನಿಲ್ಲ. ವೆರಿ ನೈಸ್. ಅಂಡ್ ತಮ್ಮ ಹವ್ಯಾಸಗಳ ಬಗ್ಗೆ? ನನ್ನ ಹಾಬೀಸ್ ಬಂದ್ಬಿಟ್ಟು ಡ್ರಾಯಿಂಗ್. ನಾನು ಎಜುಕೇಷನ್ ಆಗಿರೋದು M.Com, ಬಟ್ ವಿತ್ ಮೈ ಫ್ಯಾಮಿಲಿ ಸಪೋರ್ಟು ನಾನು ರೀಸೆಂಟ್ಲಿ ಅಂದರೆ ನನ್ನ 10 years ಆಫ್ ಮ್ಯಾರೇಜ್, ಬಟ್ ನಾನು ರೀಸೆಂಟಾಗಿ ವಿತ್ ಮೈ ಹಸ್ಬೆಂಡ್ ಆ್ಯಂಡ್ ಮೈ ಪೇರೆಂಟ್ ಇನ್ ಸಪೋರ್ಟ್ ನಾನು ಡಿಪ್ಲೊಮಾ ಇನ್ ಫೈನ್ ಆರ್ಟ್ಸ್ ಮುಗಿಸ್ಕೊಂಡಿದ್ದೀನಿ. ಅದು ತುಂಬ ಖುಷಿ ಇದೆ. ಬಿಕಾಸ್ ಈಗೂ ನನಗೆ ಏನೋ ನನ್ನ ಮಗು ಇರೋದು, ಬಟ್ ನನಗೆ ಆಗಲ್ಲ ಅಂದರೂ ಪುಷ್ ಮಾಡ್ತಾರೆ, ಏನಾದರೂ ಒಂದು ಮಾಡು. ಈಗ ರೀಸೆಂಟ್ಲಿ ಅತ್ತೆ ಕಡೆಯಿಂದನೇ ನಾನೀಗ ಮಿಮಿಕ್ ವಾಯ್ಸ್ ಓವರ್ದು ನಾನು ಕ್ಲಾಸ್ ಮುಗಿಸ್ಕೊಂಡೆ. ಸೊ ಅದೊಂದು ತುಂಬ ಪ್ರೌಡ್ ಮೂಮೆಂಟ್ ನನಗೆ. ಎಲ್ಲದಕ್ಕೂ ಸಪೋರ್ಟಿವ್ ಆಗಿ ನಿಂತ್ಕೋತಾರೆ, ಅದೊಂದು ಖುಷಿ ಇದೆ. ಏನು ಅನ್ಕೊಂಡಿದ್ದೀರಾ? ಅತ್ತೆ ಬೆಂಬಲ ಸುಮ್ಮನೆನಾ ಮ್ಯಾಮ್? ಹೇಳಿ, ಹೆಂಗೆ ಈಗ ಒಂದು ಸುಮ್ಮನೆ ಒಂದು ನನ್ನ ಕುತೂಹಲಕ್ಕೆ, 10 ವರ್ಷ ಆಯಿತು ಸೊಸೆ ಬಂದು, ಹುಡುಗಿನ ಹುಡುಕುವಾಗ ಅಂದರೆ ಮನೆಗೆ ಒಬ್ಬ ಸೊಸೆನ ಹುಡುಕುವಾಗ ಇಂಥದ್ದೇ ಕ್ವಾಲಿಟೀಸ್ ಇರಬೇಕು ಅಂತ ಏನಾದರೂ ಹುಡುಕಿದ್ದುಂಟಾ? ನಾನು ಒಂದು ಮನೆಗೂ ಹೋಗಿಲ್ಲ, ಹುಡುಕೇ ಇಲ್ಲ. ಲವ್ ಆ್ಯಂಡ್ ಅರೇಂಜ್ ಮ್ಯಾರೇಜ್. ಓಕೆ. ಸೊ ಒಟ್ಟಿನಲ್ಲಿ ನೀವು ಯಾರ ಮನೆಗೂ ಇಲ್ಲ, ಕೇಸರಿ ಮಾತು ಆಸೆ ಇತ್ತು ಹೋಗ್ಬೇಕು ಅಂತ. ಆದ್ರೆ ಒಂದು ಕಡೆನೂ ನನ್ನ ಮಗ ಹೋಗಕ್ಕೆ ಅವಕಾಶನೇ ಕೊಡಲಿಲ್ಲ.
ಆ್ಯಂಡ್ ಮೋರ್ ಓವರ್ ಏನಂತಂದರೆ ನಮ್ಮದು ಪರಿಚಯ ಆದಮೇಲೆ ನನ್ನ ಹಸ್ಬೆಂಡ್ಗಿಂತ ನಮ್ಮದು ಆಮೇಲೆ ನಾವಿಬ್ಬರೂ ಪರಿಚಯ ಫ್ಯಾಮಿಲಿ ಆದಮೇಲೆ ನಾವು ಹೊರ್ಗಡೆ ಮೀಟಪ್ ಆಗಿದೆ ಜಾಸ್ತಿ, ಇನ್ಕ್ಲೂಡಿಂಗ್ ಮೈ ಪೇರೆಂಟ್ ಇಲ್ಲ. ಅವರೇ ನನಗೆ ಬರೋರು, ಇಲ್ಲಿಗೆ ಬಾ ಹೋಟೆಲ್ಗೆ ಹೋಗೋಣ ಅಂತ. ವಿ ಯೂಸ್ ಟು ದಟ್, ನಾವು ಅದು ಕರಿತಾ ಇದ್ರು. ನಮ್ಗೆ ಆ್ಯಕ್ಚುಲಿ ಲವ್ ಮ್ಯಾರೇಜ್ ಅಂತ ನಮಗೆ ಯಾವತ್ತೂ ಅನಿಸಿಲ್ಲ, ಬಿಕಾಸ್ ಆ ಕಾನ್ಫ್ಲಿಕ್ಟ್ಸ್ ನಮ್ಮಲ್ಲಿ ಬಂದೇ ಇಲ್ಲ. ಗೊತ್ತಾಯಿತು ಮನೇಲಿ, ಜಸ್ಟ್ ಆಟೋಮೆಟಿಕಲಿ ಒಪ್ಕೊಂಡು ಎಲ್ಲ ಏನೋ ಮುಗ್ದೆ ಹೋಯ್ತು ಅಷ್ಟೇ. ಓಕೆ. ಸೊ ಅತ್ತೆ ಲವ್ ಬಂದ್ಬಿಟ್ರಾಗಿದ್ರೆ ಡೆಫಿನೆಟ್ಲಿ ಅದೇ. ನೀನು ಹೆಂಗೆ ಒಪ್ಕೊಳ್ಳೋಕೆ ಏನು ವಿಷಯ ನಿಮ್ಮನ್ನು ಒಪ್ಪಿಸ್ತು? ಅವಳು ಚೆನ್ನಾಗಿ ಸೋಷಿಯಲಾಗಿ ಎಲ್ಲರ ಹತ್ರ ಇರ್ತಾಳೆ. ಆಮೇಲೆ ನನಗೆಲ್ಲದಕ್ಕಿಂತ ಇಷ್ಟ ಆಗಿದ್ದು ಅಂದರೆ ನಮ್ಮ ಸಂಪ್ರದಾಯ ಹೆಂಗಿರುತ್ತೋ ಅದೇ ಥರ ಅವಳು ನಡೆಸ್ಕೊಂಡು ಹೋಗ್ತಾ ಇದ್ದಾಳೆ. ಅವಳಿಗೆ ಮೊದಲು ಯಾವುದೇ ಒಂದು ಭಗವದ್ಗೀತೆ ಅದೇನೂ ಬರ್ತಾ ಇರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಎಲ್ಲ ತುಂಬ ಚೆನ್ನಾಗಿ ಕಲ್ತ್ಕೊಂಡಿದ್ದಾಳೆ. ನನಗೆ ಕರೆಕ್ಟ್ ಆಗಿದ್ದಾಳೆ. ನಾವು ಅತ್ತೆ ಸೊಸೆ ಥರ ಇಲ್ಲ, ಸ್ನೇಹಿತರ ಥರ ಇದ್ದೀವಿ. ಯಾವತ್ತು ಯಾವುದೇ ಸ್ಟಾರ್ಟಿಂಗ್ ಬಂದಾಗ ಯಾವುದೇ ವಿಷಯಕ್ಕೂ ಎಲ್ಲೂ ನಿಮ್ಮ ಮಗ ಫಸ್ಟ್ ಬಂದು ಹೇಳಿದಾಗ ಏನು ಅನಿಸ್ತು ನಿಮಗೆ? ಏನೂ ಅನ್ನಿಸ್ಲಿಲ್ಲ. ಇವಾಗೆಲ್ಲ ಕಾಮನ್ ಅಲ್ವಾ, ಏನೂ ಅನ್ನಿಸ್ಲಿಲ್ಲ. ಇಲ್ಲ, ಯಾಕೆ ಈ ವಿಷಯನ ನಾನು ಒತ್ತಿ ಕೇಳ್ತಾ ಇದ್ದೀನಿ ತಮಗೆ ಅಂದರೆ, ಎಷ್ಟೋ ಮನೆಗಳಲ್ಲಿ ಇದೇ ಕಾರಣಕ್ಕೇನೆ ಜಗಳಗಳಾಗ್ಬಿಡುತ್ತೆ. ಅತ್ತೆ ಸೊಸೆ ಅಂದ್ರೆ ಬೇರೆ ಆಗೋದಕ್ಕೆ ಅದೊಂದು ದೊಡ್ಡ ಕಾರಣ ಆಗಿ ನಿಂತು ಬಿಡುತ್ತೆ. ಸೊ ಹೇಗೆ ನಾವು ಮನಸ್ಸನ್ನ ಈಗ ಮಕ್ಕಳು ಬಂದು ಹೇಳಿದಾಗ ಒಬ್ಬ ತಂದೆ ತಾಯಿಯಾಗಿ ಯಾವ ರೀತಿ ನಾವು ಸ್ವೀಕಾರ ಮಾಡಬೇಕು ಅಂತ ಹೇಳ್ತೀರಿ? ಆ ಒಂದು ದೃಷ್ಟಿಕೋನ ಎಷ್ಟಿರಬೇಕು ಅಂತೀರಿ? ಸ್ವೀಕಾರ ಮಾಡಬೇಕು, ಇಲ್ಲ ಅಂದರೆ ಮತ್ತೆ ಅದಕ್ಕೇ ಪ್ರಾಬ್ಲಮ್ ಶುರು ಆಗುತ್ತೆ. ನಾವೇ ಒಪ್ಕೊಂಡ್ಬಿಟ್ರೆ ಅದು ತುಂಬ ಈಸಿ ಆಗುತ್ತೆ, ನಾವು ಒಪ್ಕೋಬೇಕಷ್ಟೇ. ಹಾಗೆ ಅಂತೀರಿ? ಹೌದು. ನೋಡ ಸೊಸೆ ಏನು ಹೇಳ್ತಾರೆ ಕೇಳೋಣ. ಹಾಗಿದ್ರೆ ಹೇಳಿ ಪ್ರಣೀತಾ ಅವರೇ, ಸಾಮಾನ್ಯವಾಗಿ ಲವ್ ಮ್ಯಾರೇಜ್ ಅಂತಂದಾಗ ನಮ್ಮದೇ ಆದಂಥ ಒಂದು ಕನಸಿನ ಗೂಡಿಂದ ನಾವು ಏನೋ ಮತ್ತೆ ಒಂದು ಹೊಸ ಪ್ರಪಂಚಕ್ಕೆ ಮತ್ತೆ ಪರಿಚಯ ಆಗೋದದು. ಗಂಡ ಅನ್ನೋದೇ ಒಂದು ಪ್ರೀತಿಯ ಪ್ರಪಂಚ. ಅವ್ರು ಸಿಕ್ಬಿಟ್ಟಿರ್ತಾರೆ, ನೆಕ್ಸ್ಟ್ ಅವ್ರ ಫ್ಯಾಮಿಲಿ ಅಲ್ವಾ, ಅದೊಂಥರ ಸೆಕೆಂಡ್ ಸವಾಲಿದ್ದಂಗೆ. ಸೊ ಹೇಗಿತ್ತು ದಿನಗಳು ಫಸ್ಟು? ಫಸ್ಟ್ ಡ್ಯೂರಿಂಗ್ ದ ಸ್ಟಾರ್ಟಿಂಗ್ ಡೇಸ್ ಹೆಂಗೆ ಅಂತಂದರೆ, ನನ್ನ ಹಸ್ಬೆಂಡ್ ತುಂಬ ಫ್ರೆಂಡ್ಲಿ. ಆಮೇಲೆ ಅವರು ಡೋಂಟ್ ಕೇರ್ ಅನ್ನೋ ಪರ್ಸನ್, ಲೈಕ್ ಯಾವುದಕ್ಕೂ ಕೇರ್ ಮಾಡಲ್ಲ, ಈಸಿ ಫ್ಲೋ ಅಲ್ಲಿ ಇರಬೇಕು ಅನ್ನೋದು. ಸೊ ವೆನ್ ನೀನು ಫ್ಯಾಮಿಲಿ ಇಂಟ್ರಡ್ಯೂಸ್ ಮಾಡಿದಾಗ ಅತ್ತೆ ತುಂಬ ಕೀನ್ ಇಂಟ್ರೆಸ್ಟ್ ಇತ್ತು. ಏನಂದರೆ ಅವ್ರ ಕಂಡೀಷನ್ ಅಂದರೆ ನಾನ್ ವೆಜ್ ತಿನ್ನಬಾರ್ದು, ಅವರು ಟ್ರೆಡಿಷನಲ್ ಫಾಲೋ ಮಾಡಬೇಕಿತ್ತು. ಆ್ಯಂಡ್ ನಮ್ಗೆ ಹೊಂದ್ಕೊಂಡು ಹೋದ್ರೆ ಸಾಕು, ದಟ್ ವಾಸ್ ದ ಮೇನ್ ಹಿಮ್. ಬಿಕಾಸ್ ಎಲ್ಲರೂ ಮನೇಲಿ ಅದೇ ಇರುತ್ತೆ ಕಾಮನ್ ಆಗಿ, ನಮ್ಮ ಫ್ಯಾಮಿಲಿಗೆ ಅಡ್ಜಸ್ಟ್ ಆಗಬೇಕು, ಅದು ನಮಗೆ ಬೇಕಿತ್ತು. ಆ್ಯಂಡ್ ಎರಡು ಕ್ವಾಲಿಟೀಸ್ ನನ್ನಲ್ಲಿತ್ತು. ಆ್ಯಂಡ್ ಬಿಫೋರ್ ಮ್ಯಾರೇಜ್ ನಾವು ತುಂಬ ಮೀಟ್ ಆಗ್ತಾ ಇದ್ವಿ. ಐ ನೋ ಹರ್ ಪರ್ಸ್ನಲಿ ಹೆಂಗಿರಬೇಕು ಏನು ಅನ್ನೋದು. ಆ್ಯಂಡ್ ವೆನ್ ಇಟ್ಸ್ ಕಮ್ಸ್ ಟು ಮೈ ಫಾದರ್ ಇಲ್ಲ, ಅವರು ಅಷ್ಟೇ. ನಂಗೆ ಈಗಲೂ ನೆನಪಿದೆ, ನಾನು ಈ ಮನೆ ಫಸ್ಟ್ ಟೈಮ್ ಮದುವೆ ಆಗೋಕ್ಕಿಂತ ಮುಂಚೆ ಬಂದಾಗ ಈ ಸ್ಟುಡ್ ಎಟ್ ದ ಡೋರ್ ನಿಂತ್ಕೊಂಡು ಒಳಗೆ ಬಾ ಅಮ್ಮ ಅಂತಂದ್ರು. ಆ ಡೇ ಅದೇನಂತಂದರೆ ಕೆಲವು ಮೂಮೆಂಟ್ಸ್ನ ಮರೆಯೋಕ್ಕಾಗಲ್ಲ. ಸೊ ಅದೆಲ್ಲ ಮೂಮೆಂಟ್ಸು ಮದುವೆ ಆಗೋಕ್ಕಿಂತ ಮುಂಚೆ ನಾನು ಅಮ್ಮನ ಜೊತೆ ಇಲ್ಲಿಗೆ ಬಂದಿದ್ದೆ. ನಮ್ಮ ಮನೇಲಿ ಗೊತ್ತಿರಲಿಲ್ಲ. ಇವ್ರು ನಾನು ಅತ್ತೆ ನನಗೆ ಒಳಗಡೆ ಬಾ ಫ್ರಿಜ್ ನೋಡ್ಬಾ ಅಂತೆಲ್ಲ ಕರೆದ್ರೆ ನಮ್ಮ ಡೌಟ್ ಶುರು ಆಯಿತು, ಏನು ಫ್ರಿಜ್ ನೋಡೋಕೆ ಕರೀತಾ ಇದ್ದಾರೆ ಏನಕ್ಕೆ? ಯಾಕೆಂದರೆ ನನ್ನ ಹಸ್ಬೆಂಡ್ ನನಗೆ ಸುಮ್ಮನೆ ಫ್ರೆಂಡಾಗಿ ಇನ್ವೈಟ್ ಮಾಡಿದರು, ಮನೇಲಿ ಫಂಕ್ಷನ್ ಇದೆ, ಏನೋ ಒಂದು ಫೆಸ್ಟಿವಲ್ ಏನೋ ಇತ್ತು ಅಂತ. ಮಮ್ಮಿಗೆ ಅವತ್ತಿನ ಡೌಟ್ ಶುರುವಾಯ್ತು, ಏನಕ್ಕೆ ಫ್ರಿಜ್ ಎಲ್ಲ ನೋಡೋಕೆ, ಫ್ರೆಂಡಿಗೆ ಫ್ರಿಜ್ ನೋಡೋಕೆ ಕರೀತಾರೆ, ಗೊತ್ತಿಲ್ಲ ಅವರಿಗೆ ನೆಕ್ಸ್ಟ್ ಓನರ್ ನೀವೇ ಫ್ರಿಜ್ ಅಂತ. ಸೊ ಅವಾಗ ಅದೆಲ್ಲ ಫ್ಯಾಮಿಲಿ ಮಮ್ಮಿಗೆ ಅವಾಗೆಲ್ಲ ಸ್ವಲ್ಪ ಡೌಟ್ ಶುರುವಾಯಿತು. ಹೀಗೆ ಫ್ಯಾಮಿಲಿ ಹಿಂಗೆಲ್ಲ ಹೇಳಿದ್ವಿ. ಓಕೆ ಓಕೆ ಹೊರಗಡೆ ಒಂದ್ಸಲ ಮೀಟ್ ಆಗೋಣ ಅಂತಂದ್ರು, ಎಲ್ಲ ಸೆಟ್ ಆಯಿತು. ವೆರಿ ನೈಸ್. ಆದರೂ ಒಂದು ಕಡೆಗೆಲ್ಲೋ ಆತಂಕ ಇರುತ್ತಲ್ಲ, ಮಗ ಪ್ರೀತಿಸಿ ಕರ್ಕೊಂಬಂದಿದ್ದಾನೆ ಅಂತಂದರೆ ಎಲ್ಲಿ ಜುಟ್ಟು ಕಂಪ್ಲೀಟ್ ಸೊಸೆ ಕೈಗೆ ಹೋಗ್ಬಿಡ್ತೋ, ಮನೆ ಚುಕ್ಕಾಣಿ ಎಲ್ಲ ಸೊಸೆ ಹಿಡ್ಕೊಂಡ್ಬಿಡ್ತಾಳೋ ಹೆಂಗೆ? ಸೊ ಇದನ್ನ ಹೆಂಗೆ ನಾನು ಮಾತಾಡೋಕ್ಕೂ ಆಗಲ್ಲ, ಮಗನ ಹತ್ರ ಬಿಟ್ಕೊಡೋಕ್ಕೂ ಆಗಲ್ಲ. ಈ ಆತಂಕಗಳೇನಾದ್ರೂ ಇತ್ತಾ? ಹೌದು, ಎಲ್ಲರಿಗೂ ಇರುತ್ತಲ್ಲ ಸಾಮಾನ್ಯ. ಅದು ಇದ್ದಿದ್ದು ತಪ್ಪಿಲ್ಲ, ಇರಲೇಬೇಕು, ಮನುಷ್ಯರು ನಾವೆಲ್ಲ ಅಲ್ವಾ. ಇದ್ದಿದ್ದು ಹೆಂಗೆ ಮರೆ ಆಯ್ತದು? ಅದು ಮರೆ ಆಯಿತು ಅಂದರೆ ಅವಳ ಗುಣ ಚೆನ್ನಾಗಿದೆ, ಏನು ಬರಲ್ಲ. ಆಮೇಲೆ ನಾವು ಹುಡುಕಿದ್ರು ಇಂಥ ಹುಡುಗಿ ಸಿಗ್ತಿದ್ಲೋ ಇಲ್ಲೋ ನಮಗೆ ಗೊತ್ತಿಲ್ಲ ಅಲ್ವಾ. ಹಾಗಾಗಿ ನಾನು ಏನು ಆ ಥರ ನೀವು ಆತಂಕ ಪಟ್ಕೊಳ್ಳೋದ್ರಲ್ಲಿ ತಪ್ಪೇ ಇಲ್ಲ. ಬಟ್ ಯಾವ ರೀತಿ ಅದರಿಂದ ಹೊರಗಡೆ ಬಂದರೆ ಏನು ಅಂತದ್ದು. ಆ್ಯಂಡ್ ಎಸ್, ಪ್ರಣೀತಾ ಅವರು ಒಂದು ಮೆಸೇಜ್ ಆಡಿಯನ್ಸಿಗೆ ಹೇಳೋದಾಯಿತು ಅಂತಂದರೆ, ಲವ್ ಮ್ಯಾರೇಜ್ ಆಗಿ ನಾವು ಒಂದು ಕುಟುಂಬನ ಸೇರ್ತಾ ಇದ್ದೀವಿ ಅಂತಂದಾಗ ನಾವು ಎಷ್ಟು ಪ್ರಿಪೇರ್ ಆಗಬೇಕಾಗಿರುತ್ತೆ ಹೊಸ ಮನೆಗೆ, ಹೊಸ ಸಂಬಂಧಗಳಿಗೆ, ಸಂಪ್ರದಾಯಗಳಿಗೆ ಹೋಗೋದಕ್ಕೆ ಏನು ಹೇಳ್ತೀರಿ? ಏನಿಲ್ಲ, ವೆನ್ ಇಟ್ಸ್ ಕಮ್ಸ್ ಟು ಲವ್ ಆಗಲಿ ಅರೇಂಜ್ ಆಗಲಿ, ಫ್ಯಾಮಿಲಿ ಅನ್ನೋದು ಎಲ್ರಿಗೂ ಹೊಸದಾಗ್ಲೇ ಇರುತ್ತೆ. ಅರೇಂಜ್ ಮ್ಯಾರೇಜ್ ಆಗಿರ್ಬೋದು ನಿಮಗೆ ಹೊಸ ಫ್ಯಾಮಿಲಿನೇ ಆಗುತ್ತೆ, ಲವ್ ಮ್ಯಾರೇಜ್ ಆಗಿದ್ರು ನೀವು ಹೊಸ ಫ್ಯಾಮಿಲಿಗೆ ಸೇರ್ಪಡೆ ಆಗುತ್ತೆ. ಏನಂತಂದರೆ ಸ್ಟಾರ್ಟಿಂಗ್ ಎಲ್ಲ ಹೆಣ್ಮಕ್ಳಿಗೂ ಕಾಮನು, ಅಂದರೆ ಡಿಫಿಕಲ್ಟ್ ಆಗಿರುತ್ತೆ ಹೊಂದಾಡ್ಕೊಂಡು ಹೋಗೋದು. ಯಾವುದೇ ಆಗಲಿ ಮನಸ್ತಾಪ ಬಂದರೆ ಅದನ್ನು ಬೆಳೆಸಬೇಡಿ, ಏನೇ ಇದ್ದರೂ ಓಪನ್ ಅಪ್ ಆಗಿ ಮಾತಾಡಿ. ಆವಾಗಲೇ ಫಸ್ಟ್ ಇನ್ಸಿಡೆಂಟ್ ಕ್ಲಿಯರ್ ಆಗುತ್ತೆ. ಫಸ್ಟ್ ಮನಸ್ಸು ಬಿಚ್ಚಿ ಮಾತಾಡಿ. ಈಗ ಅವ್ರು ಹೇಳಿದ್ರು ಅಂತ ನಾವು ಇನ್ನೊಬ್ಬರ ಹತ್ರ ಹೋಗಿ ತೊಗೊಂಡು ಹೇಳೋದು, ಅದರಲ್ಲೇ ಫಸ್ಟ್ ಸ್ಟೆಪ್ ನಾವು ಹಿಂದೆ ಹೋಗೋದು. ಅದನ್ನು ಬಿಟ್ಟು ಅಪಾರ್ಟ್ ಫ್ರಮ್ ದಟ್ ಏನೇ ಇಶ್ಯೂಸ್ ಇದ್ರೂ ಡೈರೆಕ್ಟಾಗಿ ಮಾತಾಡಿ, ಎಲ್ಲ ಕ್ಲಿಯರ್ ಆಗುತ್ತೆ ಅಷ್ಟೇ. ವೆರಿ ನೈಸ್ ಅಲ್ವಾ, ಅದೇ ಬೇಕಾಗುವಂಥದ್ದು. ವೀಕ್ಷಕರೇ, ವಿಷಯಗಳನ್ನ ನಾವು ಹುದುಕೊಂಡು ಇಟ್ಬಿಟ್ರೆ ಏನೋ ಆಗ್ತದೆ, ಹಿಂಗಂದ್ರು ಹಂಗಂದ್ರು ಕೋಪಗಳನ್ನ
ಅದನ್ನು ಬಿಚ್ಚಿಡಬೇಕು, ಮಾತಾಡಬೇಕು, ಬಗೆಹರಿಸ್ಕೋಬೇಕು, ಮುಂದೆ ಸಾಕ್ತಾ ಹೋಗಬೇಕು. ಸೊ ಅದನ್ನೇ ಅವರಿಬ್ಬರು ಮಾಡ್ತಾ ಇದ್ದಾರೆ. ಆ್ಯಂಡ್ ಆ ಖುಷಿ ಕುಟುಂಬದಲ್ಲಿದೆ ಅಲ್ವಾ. ಸೊ ಇದು ಒಂದು ಬದುಕಿನ ಸೂತ್ರ ಆ್ಯಂಡ್ ಅವರ ಸಂಬಂಧಗಳ ಒಂದು ನಿಲುವಿದು. ಬನ್ನಿ ಮುಂದಿನ ಹಂತದಲ್ಲಿ ಆಟ ಆಡೋರಿದ್ದಾರೆ. ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ ಅದನ್ನು ನೋಡೋಣ. ಒಂದು ಪುಟ್ಟ ವಿರಾಮ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಸೊ ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಮೋಜಿನಾಟ. ಚೆನ್ನಾಗಿ ಮಾತಾಡಿದ್ದಾರೆ ಅತ್ತೆ ಸೊಸೆ, ಎಷ್ಟು ಚೆನ್ನಾಗಿ ಆಟ ಆಡ್ತಾರೆ. ಸೊ ನೋಡೋಣ. ಸೊ ರೂಲ್ಸ್ ಏನಪ್ಪ ಅಂತಂದರೆ, ನೋಡ್ತಾ ಇದ್ದೀರಿ ಇಲ್ಲಿ ಬೌಲ್ ಇದೆ, ನೀರಿದೆ, ಅದರೊಳಗಡೆ ಗೋಲಿಗಳಿದೆ. ಸೊ ಪಕ್ಕದ ಗ್ಲಾಸ್ ಏನಿದೆಯಲ್ವಾ, ಇದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ನಾನು ಕೊಡ್ತೀನಿ. ನೀವು ಅದ್ರ ಮೇಲೆ ಟಿಶ್ಯೂ ಪೇಪರ್ನ ಇಟ್ಟು ನೀರಲ್ಲಿರುವಂಥ ಗೋಲಿಗಳನ್ನು ಒಂದೊಂದನ್ನೇ ನಿಧಾನವಾಗಿ ತೊಗೊಂಡು ಟಿಶ್ಯೂ ಪೇಪರ್ ಮೇಲೆ ಇಡ್ತಾ ಹೋಗಬೇಕು. ಅಫ್ಕೋರ್ಸ್ ನೀರು ಟಚ್ ಆದಾಗ ಟಿಶ್ಯೂ ಪೇಪರ್ ಹರಿಯೋ ಚಾನ್ಸಸ್ ಇದ್ದೇ ಇರುತ್ತೆ ಅಲ್ವಾ. ಆದರೆ 30 ಸೆಕೆಂಡ್ಸಲ್ಲಿ ನೀವು ಎಷ್ಟು ಜೋಪಾನವಾಗಿ ಒಂದೊಂದೇ ಗೋಲಿಗಳನ್ನು ತೊಗೊಂಡು ಆ ಟಿಶ್ಯೂ ಪೇಪರ್ ಮೇಲೆ ನಿಲ್ಲಿಸ್ತೀರಾ ಅನ್ನೋದೇ ಟಾಸ್ಕ್ ಇಲ್ಲಿ. ಓಕೆನಾ. ಸೊ 30 ಸೆಕೆಂಡ್ಸಲ್ಲಿ ಯಾರು ಜಾಸ್ತಿ ಗೋಲಿಗಳನ್ನು ಇಡ್ತೀರೋ ಅವ್ರು ವಿನ್ನರ್ ಆಗ್ತೀರಾ. ಓಕೆನಾ. ಸೊ ವೀಕ್ಷಕರೇ, ನಿಮಗೂ ಗೊತ್ತಾಯ್ತಲ್ವಾ. ಸೊ ಶುರು ಮಾಡೋಣ ಸ್ಮಾರ್ಟ್ ಮೋಜಿನಾಟ. ಸೊ ಮೊದಲನೇದಾಗಿ ಅತ್ತೆಯವರ ಸರದಿ. ಓಕೆ, ಈ ಕಡೆಗಿದೆ ಟಿಶ್ಯೂ ಪೇಪರ್ ಕೊಡ್ತೀನಿ ನಿಮಗೆ. ಓಕೆ, ನಾನು ಹೇಳ್ತೀನಿ ಅವಾಗ ನೀವು ಶುರು ಮಾಡಬೇಕು. ಓಕೆ ಅಲ್ವಾ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. ನೋಡೋಣ ಎಷ್ಟು ಜಾಸ್ತಿ ನಿಲ್ಲಿಸ್ತೀರಾ ಅಂತ. 10 ಸೆಕೆಂಡ್ ಆಗೋಯ್ತು. ಇನ್ನು ಉಳಿದಿರುವಂಥದ್ದು ಕೇವಲ ಕೊನೆಯ 10 ಸೆಕೆಂಡ್ ಮಾತ್ರ. ಬೇಗ 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 ನೋಡೋಣ. ಓ, ಟಿಶ್ಯೂ ಆದರೂ ಗಟ್ಟಿಯಾಗಿ ನಿಲ್ತಾ ಇದೆ. ಸಮಯ ಮುಗೀತು. ಏನು ಸಿಂಕಿದು. ಸೊ ಸಮಯ ಮುಗಿದಿದೆ. ಎಷ್ಟು ಗೋಲಿಗಳನ್ನು ನೀವು ಹಾಕಿದ್ದೀರ ನೋಡೋಣ. ಸೊ ಟಿಶ್ಯೂನು ಅಲ್ಲಿಗೆ ಹರಿತು. ಸೊ ಟೋಟಲ್ ಆಗಿ ನಿಮ್ಮ ಗ್ಲಾಸಲ್ಲಿರುವಂಥ ಗೋಲಿಗಳು ಎಷ್ಟು ನೋಡೋಣ. ಸೊ ವೀಕ್ಷಕರೇ, ಸೊ ಈ ಕಡೆಗೆ ನಾನು ಗೋಲಿಗಳನ್ನು ಕೌಂಟ್ ಮಾಡ್ತಾ ಇದ್ದೀನಿ. 1 2 3 4 5 6 7 8 9 10 11 12 13 14. ಸೊ ಬರಲಿ ಚಪ್ಪಾಳೆ. ಸೊ ಟೋಟಲ್ 30 ಸೆಕೆಂಡಲ್ಲಿ 14 ಗೋಲಿಗಳನ್ನು ನೀವು ನಿಲ್ಲಿಸಿದ್ರಿ ಅದರಲ್ಲಿ ಅಲ್ವಾ. ಸೊ ನೋಡುವ ಈಗ ನಿಮ್ಮ ಸೊಸೆ ಹೇಗೆ ಆಟ ಆಡ್ತಾರೆ ಅಂತ. ಜಾಸ್ತಿ ಆಗ್ತಾರೆ ಅನ್ಸುತ್ತಾ? ಅನ್ಸುತ್ತೆ. ಸೊ ನೋಡೋಣ ಈಗ ಸೊಸೆ ಸರದಿ. ಸೊ ನಿಮ್ಮ ಕಡೆ ಮೂವ್ ಮಾಡ್ತಾ ಇದ್ದೀನಿ. ಓಕೆ, ಎಷ್ಟು ಚೆನ್ನಾಗಿ ಆಟ ಆಡ್ತೀರಾ ನೋಡೋಣ. ಓಕೆ, ಸೊ ನಿಮ್ಮ ಸಮಯ ಶುರುವಾಗ್ತದೆ ಈಗ. ಫುಲ್ ಫಾಸ್ಟ್ ಇದೆ ನಿಮ್ಮ ಸೊಸೆ ಆಗಿದ್ರೆ ಅಲ್ವಾ ಅಲ್ವಾ. ಸೊ 10 ಸೆಕೆಂಡ್ಸ್ ಆಯಿತು. ಓ, ಪೂರ್ತಿ ಖಾಲಿ ಮಾಡ್ತಾಳೆ ಅನ್ಸುತ್ತೆ. ಇನ್ನು ಕೊನೆಯ 10 ಸೆಕೆಂಡ್ ಮಾತ್ರ. ಟೈಮ್ ಇನ್ನು 2 ಸೆಕೆಂಡ್ ಉಳಿದಿದ್ದು, ಬಟ್ ಅಲ್ಲಿಗೆ ಅದು ಕಟ್ ಆಗಿದೆ. ಸೊ ನೋಡೋಣ ಎಷ್ಟು ಗೋಲಿಗಳಿದೆ ಅದರಲ್ಲಿ ಅಂತ. ಓಕೆ, ಸೊ ವೀಕ್ಷಕರೇ, ನಾನು ತಗೋತಾ ಇದ್ದೀನಿ ವಾಪಸ್. ಸೊ ನೋಡೋಣ ಎಷ್ಟು ಗೋಲಿಗಳನ್ನು ಪ್ರಣೀತಾ ಅವರು ಹಾಕಿದ್ದಾರೆ ಅಂತ. ಅತ್ತೆಗೊಂದು ಕಡೆಗೆ ಯೋಚನೆ ಇದೆ. 1 ಇಲ್ಲ, ಖುಷಿ ಇದೆ. 2 3 4 5 6 7 8 9 10 11 12 13 14 15 16 17 18 19 20 21. ಬರಲಿ ಚಪ್ಪಾಳೆ. ಸೊ ಅತ್ತೆ 14 ನಿಲ್ಲಿಸಿದ್ದಾರೆ. ಸೊಸೆ 21 ಗೋಲಿಗಳನ್ನ ಸಿಕ್ಕಾಪಟ್ಟೆ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿದ್ದಾರೆ. ಆ್ಯಂಡ್ ನೀವು 30 ಸೆಕೆಂಡ್ ಕಂಪ್ಲೀಟ್ ತೊಗೊಂಡಿದ್ದೀರಾ, ಇವ್ರು 28 ಸೆಕೆಂಡ್ ತೊಗೊಂಡಿದ್ದಾರೆ. ಸೊ ಬರಲಿ ಚಪ್ಪಾಳೆ ಒಂದ್ಸಗಿ. ಅಭಿನಂದನೆಗಳು ತಮಗೆ. ಖುಷಿ ಆಯ್ತಾ? ತುಂಬ ಖುಷಿ ಆಯ್ತು. ನೀವು ಸೋತಿದ್ದಕ್ಕ? ಸೊಸೆ ಗೆದ್ದಿದ್ದು. ಸೊಸೆ ಗೆದ್ದಿದ್ದಕ್ಕೆ ಅಲ್ವಾ. ಖುಷಿ, ಈ ಆಟದಂತೂ ಖುಷಿ ಸಿಕ್ತಲ್ವಾ, ರೈಟ್? ಸಿಕ್ತು. ವೀಕ್ಷಕರೇ, ನಮ್ಮ ಉದ್ದೇಶವೇ ಅದು.
ಸಿಗೋಂಥ ಚಿಕ್ಕ ಚಿಕ್ಕ ಸಮಯದಲ್ಲಿ ಚಿಕ್ಕ ಚಿಕ್ಕ ಆಟಗಳನ್ನು ಆಡಿ ದೊಡ್ಡ ದೊಡ್ಡ ಖುಷಿಗಳನ್ನು ಪಡ್ಕೊಳ್ಳಿ ಅಂತ. ಸಂಬಂಧಗಳು ಗಟ್ಟಿಯಾಗೋದಕ್ಕೆ ಇದು ಒಂದು ದಾರಿನೇ. ಅದರಲ್ಲೂ ಅತ್ತೆ ಸೊಸೆ ಈ ರೀತಿ ಆಟ ಆಡೋದು ನೋಡೋಕ್ಕೂ ಚಂದ, ಆಡೋಕ್ಕೂ ಚಂದ. ಸೊ ಬನ್ನಿ, ಹಾಗಿದ್ರೆ ಮುಂದಿನ ಹಂತದಲ್ಲಿ ಸ್ಮಾರ್ಟ್ ಸಿಂಗಿಂಗ್ ಇದೆ. ಎಷ್ಟು ಚೆನ್ನಾಗಿ ಹಾಡ್ತಾರೆ ಅದನ್ನು ನೋಡೋಣ. ಈಗ ಪುಟ್ಟ ವಿರಾಮ. ಸೊ ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ವೀಕ್ಷಕರೇ, ಮತ್ತೊಮ್ಮೆ ಸ್ವಾಗತ ತಮಗೆ. ನೀವು ನೋಡ್ತಾ ಇದ್ದೀರಾ ಸ್ಮಾರ್ಟ್ ಸೊಸೆಯಂದಿರು, ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ಮುಂದಿನ ಹಂತ ಇರುವಂಥದ್ದು ಸ್ಮಾರ್ಟ್ ಸಿಂಗಿಂಗ್. ಚಿಕ್ಕಾವಡೆ ಚೆನ್ನಾಗಿ ಆಟ ಆಡಿದ್ದಾರೆ, ಏನು ಅತ್ತೆ ಖುಷಿಯೋ ಖುಷಿ. ಆ ಖುಷಿ ಕುಟುಂಬದಲ್ಲಿದೆ, ಆಟದಲ್ಲೂ ಕಾಣಿಸ್ತು. ಹಾಡಲ್ಲಿ ಹೇಗಿದೆ ಬನ್ನಿ ನೋಡೋಣ. ಸೊ ರೂಲ್ಸ್ ಏನಪ್ಪ ಅಂತಂದರೆ 3 ಹಾಡುಗಳ ಚರಣಗಳನ್ನು ನಾನು ತೊಗೋತೀನಿ. ನಾನು ಹಾಡ್ತಾ ಇದ್ದ ಹಾಗೆ ಗೆಸ್ ಮಾಡಬೇಕು, ನೀವು ಪಲ್ಲವಿಯಿಂದ ಶುರು ಮಾಡಬೇಕು. ಓಕೆನಾ? ಸೊ ವೀಕ್ಷಕರೇ, ಶುರು ಮಾಡೋಣ. ಯಾರು ಗೆಲ್ತಾರೆ ನೋಡೋಣ. ಸೊ ಶುರು ಮಾಡೋಣ ಸ್ಮಾರ್ಟ್ ಸಿಂಗಿಂಗ್. ಮೊದಲನೇ ಹಾಡಿನ ಚರಣ ಈ ರೀತಿಯಾಗಿದೆ. ಬಾಳೆಂಬ ಗುಡಿಗೆ ನೀ ದೇವನಾದೆ, ಕರುಣಾಳು ನೀನು ಆಧಾರವಾದೆ. ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು, ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ನೀ ತುಂಬಿರು. ಅಲ್ವಾ? ಹಾಡ್ದಿರಂದ್ರೆ ಹಾಡ್ಬೋದು, ತೊಂದರೆ ಇಲ್ಲ. ನನ್ನ ಸೆನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ನನ್ನ ಸೆನೂರು ಹೂವಾಗಿ ನಗಲು, ಹೂಮಾಲೆ ಮಾಡಿ ನಿನಗೆಂದೆ ತರಲು. ಕಣ್ತುಂಬ ಕಂಡೆ ಆ ರೂಪವ, ಬೆಳಕಾಗಿ ಬಂದ ದೀಪವ. ಎಲ್ಲೇ ಇರು ಹೇಗೆ ಇರು ಎಂದೆಂದು ಮನದಲ್ಲಿ ತುಂಬಿರು. ಬಾಬಾ ಅತ್ತೆ ಮನಸ್ಸಲ್ಲಿ ಮಾವನೇ ತುಂಬ್ಕೊಂಡ್ಬಿಟ್ಟಿದ್ದಾರೆ ಅಲ್ವಾ? ಅದಕ್ಕೆ ಕೊನೆಗೆ ಆಲಾಪ ಮೇಲೋ ಕೆಳಗೆ ಬಂತದು. ಯಾರು ಜಾಸ್ತಿ ಯಜಮಾನ್ರನ್ನ ಕೊಂಡಾಡೋದು, ಸೊಸೆನಾ ಅಥವಾ ನೀವಾ? ಇಬ್ರು. ಓ, ನೀವು ನಿಮ್ಮ ಯಜಮಾನ್ರನ್ನ, ಅವ್ರ ಯಜಮಾನ್ರು. ಇಬ್ರು ಯಜಮಾನ್ರಲ್ಲಿ ಯಾರು ಹೆಂಡತಿ ಜಾಸ್ತಿ ಕೊಂಡಾಡೋದು? ಅವರೇ, ಮಾವನೇನಾ? ಬಿಕಾಸ್ ಅವ್ರದ್ದು ಮ್ಯಾರೇಜ್ ಆಗಿ ನಮ್ದೊಂದು ಇನ್ಸ್ಪಿರೇಷನ್. ಬಿಕಾಸ್ ಲಾಸ್ಟ್ ಟೈಮ್ ನಾನು ಅವ್ರಿಗೆ ಹೇಳಿದೆ, ಅವ್ರದ್ದು ಲಾಸ್ಟ್ ಟೈಮ್ ಅವ್ರಿಗೊಂದು ಪ್ರೆಸೆಂಟ್ ಮಾಡಿದೆ. ಎಷ್ಟೋ ವಿಚಾರದಲ್ಲಿ ದೇ ಆರ್ ಇನ್ಸ್ಪಿರೇಷನ್. ಒಂದು ಬಾಂಡಿಂಗ್ ಇರ್ಬೋದು, ಒಂದು ಅವರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡೋದಿರ್ಬೋದು, ಒಟ್ಟಿಗೆ ಹೋಗೋದಿರ್ಬೋದು, ಪ್ರತಿಯೊಂದು. ದಿಸ್ ಇಸ್ ನಾಟ್ ಎ ಬುಕ್ ಆಫ್ ಸ್ಟೋರಿ. ಆಕ್ಚುಲಿ ಹಾಗೆ ಇದ್ದಾರೆ, ಖುಷಿ ಆಗುತ್ತೆ ಕೆಲಸದೆಲ್ಲ ನೋಡೋಕೆ. ಅದನ್ನ ನೋಡೇ ಕಲಿಬೇಕು. ಎಸ್ ಅದು ಖಂಡಿತ ತುಂಬಾ ಇದೆ, ಅದನ್ನೆಲ್ಲ ಕಲ್ತ್ಕೊಳ್ಳೋದು ತುಂಬಾ ಇದೆ ಅಲ್ವಾ? ಹೊರಗಡೆ ಹೋಗ್ಬೇಕಾದ್ರೆ ಎದುರಿಗೆ ಬರಬೇಕು ಅನ್ನೋದು, ಊಟ ಮಾಡ್ಬೇಕಾದ್ರೆ ಒಂದು ತುತ್ತು ಹೆಂಡತಿಗೆ ತಿನ್ನಿಸ್ಬೇಕು ಅನ್ನೋದು, ಎಷ್ಟೆಲ್ಲ ಚೆನ್ನಾಗಿರುತ್ತೆ. ಅದೇ ಅಲ್ವಾ ಪ್ರೀತಿ? ಓಕೆ, ಸೊ ಅಲ್ಲಿಗೆ ಸೊಸೆಗೆ ಒಂದು ಪಾಯಿಂಟ್ ಹೋಗಿದೆ. ಬರ್ಲಿ ಚಪ್ಪಾಳೆ ಪ್ರಣೀತಾ ಅವ್ರಿಗೆ. ಬೇಕು ಅಂತ ಸೋತ್ರ ಹೇಗೆ? ನೀವೆಲ್ಲ ಹೇಳಿದ್ರೆ ಹವ್ಯಾಸ ಹಾಡೋದೆಲ್ಲ ಅಂತ, ನಾನೇ ನೀವು ಗೆಲ್ತೀರಾ ಅಂತಂದ್ರೆ. ಓಕೆ, ಸೊ ಸೊಸೆಗೋಸ್ಕರ ಬಿಟ್ಟ ಇರ್ಬೋದು. ಕವರಿಂಗ್ ಡೈಲಾಗ್ನ ನಮ್ಮ ಎಪಿಸೋಡಲ್ಲಿ ಎಷ್ಟು ಜನ ಹೇಳ್ಬಿಟ್ಟಿದ್ದಾರೇನೋ ಅಂತ ಅನ್ಸುತ್ತೆ. ನೋಡೋಣ, 2ನೇ ಹಾಡಿನ ಚರಣ ಈ ರೀತಿಯಾಗಿದೆ. ಅನುದಿನ ಸಂತೋಷ, ಅನುದಿನ ಉಲ್ಲಾಸ, ಗೆಳೆಯ ನಿನ್ನ ಸೇರಿ ಪ್ರೇಮದ ಆವೇಶ. ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಗಂಗಾ ಯಮುನಾ ಸಂಗಮ, ಗಂಗಾ ಯಮುನಾ ಸಂಗಮ, ಈ ಪ್ರೇಮ ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಕೆನೆ ಹಾಲು ಜೇನು ಸೇರಿದಂತೆ ಈ ಬದುಕು. ಸೂಪರ್, ಒಳ್ಳೆ ಹಾಡು. ಅಷ್ಟೇಗೆ ಹೇಳಿ ಮಾಡಿದಾಗಿದೆ ಈ ಹಾಡು. ಸೊ ಪಾಯಿಂಟ್ ಅವ್ರಿಗೆ ಹೋಗಿದೆ, ಅದು ಒಂದು ಕಡೆಗಿರಲಿ ವಿಷಯ. ಒಂದು ಸಲಹೆ ಹೇಳೋದಾದರೆ ಇದರಲ್ಲಿ ನೀವು ಕೆನೆ ಹಾಲು ಜೇನು ಅದು ಕೇಳಿದ್ರೇ ಅವೆರಡು ಸೇರಿಬಿಟ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಅಂತ ಅನಿಸ್ಬಿಡುತ್ತೆ. ಅದೊಂದು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಖುಷಿ ಕೊಡುತ್ತೆ. ಗಂಡ ಹೆಂಡತಿರು ಹಾಗಿರಬೇಕು, ಅತ್ತೆ ಸೊಸೆಂದ್ರು ಹಾಗೆ ಇರಬೇಕಲ್ವ, ಅದು ಬಹಳ ಮುಖ್ಯ ಇದೆ ವಾಸ್ತವದಲ್ಲಿ. ಸೊ ಏನು ಹೇಳ್ತೀರಿ, ಅದಕ್ಕೆ ಎಷ್ಟು ಇರಬೇಕು ಅಂತೀರಿ ಭದ್ರಾಗಿ ನಾವು ಕುಟುಂಬನ ನಡೆಸೋದಕ್ಕೆ? ಜೇನು ಗುಡ್ತಾರೆ. 10 ಮಾತಾಡಬಲ್ಲ, 1 ಮುತ್ತು ಮಾತಾಡೋಣ ಅತ್ತೆ ಇವರು. ನಾನು ಇಷ್ಟುದ್ದಾಗ ಕ್ವಶನ್ ಕೇಳಿದ್ರೆ ಜೇನು ಗುಡ್ತಾರೆ ಇರಬೇಕು.
ವೆರಿ ನೈಸ್. ಕೊಡಿ ಮ್ಯಾಮ್. ಸೊ 3ನೇ ಹಾಡು, ಅಲ್ಲಿಗೆ 1 ಪಾಯಿಂಟ್ ಸೊಸೆಗೆ ಸಿಕ್ಕಿದೆ, 1 ಪಾಯಿಂಟ್ ಅತ್ತೆಗೆ ಸಿಕ್ಕಿದೆ. ನೋಡೋಣ 3ನೇ ಹಾಡಿನ ಚರಣ ಯಾರು ಗೆಸ್ ಮಾಡ್ತಾರೆ ಅಂತ. ಸೊ 3ನೇ ಹಾಡಿನ ಚರಣ ಈ ರೀತಿಯಾಗಿದೆ. ನಿನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು, ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು, ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು, ನನ್ನ ಜೀವಕ್ಕಿಂತ ನೀನೆ ನನ್ನ ಸ್ವಂತ, ಇರುವಾಗ ನಾನು ಚಿಂತೇನು, ನಿನ್ನ ಎಲ್ಲ ನೋವನ್ನು ಕೊಡುಗೆ ನೀಡು ನನಗಿನ್ನು, ನನ್ನ ಎಲ್ಲ ಖುಷಿಯನ್ನು ಕೊಡುವೆ ನಿನ್ನ ವಶಕ್ಕಿನ್ನು, ಮಳೆಯ ಹನಿ ಕರಗೋದನಿ ತರುವೆ, ನಗಬಾರದೆ ನಗಬಾರದೆ ನನ್ನೊಲವೇ, ಸಂಜು ಮತ್ತು ಗೀತ ಸೇರಬೇಕು ಅಂತ ಬರಿದಾಗಿದೆ ಇಂದು ಬ್ರಹ್ಮನು. ಸೂಪರ್. ಓಕೆ, ಕೊಡಿ ಮೇಡಮ್. ಹಾಗಿದ್ರೆ ಇನ್ನು ಪಾಯಿಂಟ್ ವಿಷಯದಲ್ಲಿ ನೋಡೋದಾದ್ರೆ ಇಬ್ರು ಕರೆಕ್ಟಾಗಿ ಗೆಸ್ ಮಾಡಿದ್ದಾರೆ, ಹಾಗಾಗಿ ಡ್ರಾ ಅಂತ ಹೇಳ್ಬೋದು. ಇಬ್ರಿಗೂ ಸಿಕ್ಕಿದೆ. ಅಲ್ಲಿಗೆ ಅತ್ತೆ ಮತ್ತು ಸೊಸೆ ಸ್ಮಾರ್ಟ್ ಸಿಂಗಿಂಗ್ ಅಲ್ಲಿ ಈಕ್ವಲ್ ಪಾಯಿಂಟ್ಸ್ ತಗೊಂಡಿದ್ದಾರೆ. ಇದ್ರಲ್ಲೇ ಗೊತ್ತಾಗುತ್ತೆ ಅತ್ತೆ ಸೊಸೆ ಎಷ್ಟು ಹೊಂದಾಣಿಕೆ. ನೀವಂದ್ರೆ ಸುಮ್ಮನೆನಾ, ವೀಣಾ ನಟರಾಜ್ ಅಂದ್ರೆ ಏನು ಅಲ್ವಾ? ಇಲ್ಲಿ ಮ್ಯಾಮ್ ಆ ಖುಷಿ ಹಾಗೆ ಇರಬೇಕಲ್ವಾ, ಅದೇ ನಮಗೆ ಬೇಕಾಗಿರೋದು. ಎಂಟೈರ್ ಸ್ಮಾರ್ಟ್ ಸೊಸೆ ಅಂದ್ರೆ ಇಡೀ ತಂಡ ಮತ್ತು ವಾಹಿನಿ ಶ್ರಮಿಸ್ತಾ ಇರುವಂಥದ್ದೇ ಎಲ್ಲ ಮನೆಗಳಲ್ಲೂ ಇದೇ ಬಾಂಧವ್ಯ ಇರಲಿ ಅಂತ. ವೀಕ್ಷಕರೇ, ಈ ಬಾಂಧವ್ಯ ಎಲ್ರಿಗೂ ಬೇಕಲ್ವಾ? ಸಮಯ ಸಿಕ್ಕಾಗ ಗುನುಗಿ ಹಾಡಿ ಸಂಗೀತಕ್ಕೆ ಶಕ್ತಿ ಇದೆ, ಸಂಬಂಧಗಳನ್ನು ಗಟ್ಟಿ ಮಾಡಿಸುವಂಥದ್ದು ಮತ್ತು ಮನಸ್ಸುಗಳನ್ನು ಹಗುರ ಕೂಡ ಮಾಡುತ್ತೆ. ಆಮೇಲೆ ಇನ್ನೊಂದು ಪ್ರಶ್ನೆ ಬರುತ್ತೆ, ಹೌದಲ್ವಾ, ನಾವು ಎಷ್ಟೇ ಅನ್ಕೋತೀವಿ ಮನೇಲಿ ಆದರೂ ಜಗಳಗಳು ಬರುತ್ತೆ, ಏನು ಮಾಡಬೇಕಾಗಿದ್ರೆ ಅದಕ್ಕೆ ಒಂದಷ್ಟು ಸಲಹೆಗಳು ಅಂತ ಇರುತ್ತೆ, ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗತ್ತೆ. ಅದನ್ನೇ ನಾವು ನಮ್ಮ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡುವಂಥದ್ದು ಸ್ಮಾರ್ಟ್ ಸಲಹೆ ಅಂತ. ಬನ್ನಿ ಹಾಗಾದರೆ ಇವತ್ತಿನ ಸ್ಮಾರ್ಟ್ ಸಲಹೆ ಏನು ಅಂತ ನೋಡೋಣ. ಇದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಖ್ಯಾತ ಆಪ್ತ ಸಲಹೆಗಾರಾದಂತಹ ಶ್ರೀಮತಿ ಸುಷ್ಮಾ ಕೌಶಿಕ್ ಅವರು. ಸ್ಮಾರ್ಟ್ ಸಲಹೆ ನಿಮಗಾಗಿ. ಸ್ಮಾರ್ಟ್ ಸೊಸೆಯಂದ್ರಿಗೆ ಒಂದು ಸಲಹೆ. ಜಗಳ ಯಾರ ಮನೇಲಿ ಆಗಲ್ಲ. ಈ ಜಗಳ ಆಗುವಾಗ ಏನಾಗುತ್ತೆ ಗೊತ್ತಾ? ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ನಾನು ಸರಿ ನೀನು ತಪ್ಪು ಅನ್ನೋದೇ ಜಾಸ್ತಿ ಆಗುತ್ತೆ ಅಲ್ವಾ? ನಾನು ದೊಡ್ಡವಳು, ನಾನು ಗೆಲ್ಲಬೇಕು ಅಂತ ಅತ್ತೆಗಿರುತ್ತೆ. ಸೊಸೆಗೆ ನಾನು ಯಾಕೆ ಸೋಲಬೇಕು, ನಾನು ಯಾವುದ್ರಲ್ಲಿ ಕಮ್ಮಿ ಇದ್ದೀನಿ ಅಂತ ಅತ್ತೆಗೆ ಅನಿಸುತ್ತೆ. ಇಲ್ಲಿ ಜಗಳದ ವಿಷಯ ಬಿಟ್ಟು ನಾನು ನೀನು ಅನ್ನೋದ್ರ ಮೇಲೆ ಜಗಳ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಇಬ್ಬರು ತಾಳ್ಮೆ ತಗೊಂಡು 2 ನಿಮಿಷ ನಾನು ಏನು ಮಾತಾಡ್ತಾ ಇದ್ದೀನಿ, ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಈ ಜಗಳ ಇವಾಗ ಅವಶ್ಯಕತೆ ಇದೆಯಾ ಅಥವಾ ನಮಗೆ ಇದಕ್ಕೆ ಪರಿಹಾರ ಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ. ಏಕೆಂದರೆ ಜಗಳ ಅಂತ ಶುರುವಾದಾಗ ನಾನು ನೀನು ಅಂತ ಬರಲ್ಲ. ಅದಕ್ಕೆ ನಮಗೆ ಪರಿಹಾರ ಏನು ಬೇಕು, ಇವಾಗ ಆ ಸಮಸ್ಯೆಗೆ ಏನು ಪರಿಹಾರ ಅನ್ನೋದ್ರ ಬಗ್ಗೆ ಇಬ್ಬರು ಆಲೋಚನೆ ಮಾಡಬೇಕಾಗತ್ತೆ. ಜಗಳ ಆದಾಗ ನೆಕ್ಸ್ಟ್ ಟೈಮ್ ನಿಮ್ಮ ಮನೆಯಲ್ಲೂ ನೀವು 2 ನಿಮಿಷ ನಿಮ್ಮ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಂಡು ಅವ್ರು ಏನು ಮಾತಾಡ್ತಾ ಇದ್ದಾರೆ, ನಾನು ನೆಕ್ಸ್ಟ್ ಏನು ಮಾತಾಡಿದ್ರೆ ಈ ಜಗಳ ಪರಿಹಾರ ಆಗುತ್ತೆ ಅಂತ ಖಂಡಿತ ಯೋಚನೆ ಮಾಡಬೇಕು. ವೀಕ್ಷಕರೇ, ತಿಳ್ಕೊಂಡ್ರಿ ಅಲ್ವಾ ಸ್ಮಾರ್ಟ್ ಸಲಹೆನ? ತಿಳ್ಕೊಳ್ಳೋಣ, ಜೊತೆಗೆ ಅದನ್ನ ಅಳವಡಿಸ್ಕೊಳ್ಳೋಣ, ನಮ್ಮ ಸಂಬಂಧಗಳನ್ನು ಗಟ್ಟಿಯಾಗಿಸ್ತಾ ನಾವು ಸಂಭ್ರಮಿಸೋಣ. ಬನ್ನಿ, ಅತ್ತೆ ಸೊಸೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮತ್ತು ಅವರ ಸಂಬಂಧದ ನಿಲುವುಗಳ ಬಗ್ಗೆ ಮಾತಾಡಿದ್ರು. ಅವ್ರಿಗೆ ಹೇಗೆ ಅನಿಸ್ತು ಕೇಳೋಣ. ಅಮ್ಮ ಹೇಳಿ, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತುಂಬ ಚೆನ್ನಾಗಾಯಿತು, ತುಂಬ ಖುಷಿ ಆಯಿತು. ಎಲ್ಲರೂ ಇದನ್ನು ನೋಡ್ತಾ ಇದ್ದರೆ ಒಂದೊಂದು ಎಪಿಸೋಡಲ್ಲಿ ಒಂದೊಂದು ವಿಷಯಗಳನ್ನು ತಿಳ್ಕೊತಾ ಹೋಗ್ಬೋದು. ಈ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದರೆ, ಸ್ಮಾರ್ಟ್ ಸೊಸೆಂದ್ರು ಉದ್ದೇಶ ಇಟ್ಕೊಂಡು ನಾವು ಏನು ಮಾಡ್ತಾ ಇದ್ದೀವಿ ಅದ್ರ ಬಗ್ಗೆ ಹೇಳೋದಾದರೆ ಅದೇ ತುಂಬ ಚೆನ್ನಾಗಿದೆ. ಎಲ್ಲರೂ ತಿಳ್ಕೊಳ್ಳೋಂಥ ವಿಷಯ ಇದಾಗಿದೆ. ಮತ್ತು ಯಾವ ಚಾನಲಲ್ಲೂ ಈ ಥರ ಮಾಡಿಲ್ಲ ಅತ್ತೆ ಸೊಸೆದು. ನಿಮ್ಮ ಚಂದನ ಚಾನಲಲ್ಲಿ ಮೊದಲನೇದಾಗಿ ನೀವು ಪ್ರಕಟ ಮಾಡ್ತಾ ಇದ್ದೀರಿ, ತುಂಬ ಖುಷಿ ಆಯಿತು. ಸಂತೋಷಮ್ಮ, ತುಂಬ ಸಂತೋಷ. ಬನ್ನಿ, ಸೊಸೆಯವರ ಅಭಿಪ್ರಾಯ ಕೇಳೋಣ. ಹೇಳಿ ಪ್ರಣೀತಾ ಅವರೇ, ಹೇಗೆ ಅನಿಸ್ತು? ಬಿಕಾಸ್ ಎಲ್ರಿಗೂ ಒಂಥರ ಆಪರ್ಚುನಿಟಿ ಸಿಗಲ್ಲ. ಈಗ ಸ್ಮಾರ್ಟ್ ಸೊಸೆ ಅನ್ನೋ ಕಾನ್ಸೆಪ್ಟೇ ಒಂಥರ ಡಿಫ್ರೆಂಟ್ ಆಗಿದೆ. ಏನಕ್ಕೆ ಅಂದರೆ ಅದು ಸ್ಮಾರ್ಟ್ ಸೊಸೆ. ಈಗ ಎಲ್ಲರೂ ಹೇಳ್ತಾರೆ ಎಲ್ಲ ಸಕ್ಸಸ್ಫುಲ್ ಲೇಡೀಸ್ ಹಿಂದೆ ಒಬ್ಬ ಪುರುಷ ಇರ್ತಾನೆ ಅಂತ. ಈಗ ಸ್ಮಾರ್ಟ್ ಸೊಸೆ ಹಿಂದ್ಗಡೆ ಒಬ್ಬ ಅತ್ತೆ ಇರಬೇಕು. ಬಿಕಾಸ್ ಅತ್ತೆ ಸಪೋರ್ಟಿವ್ ಆಗಿದ್ದರೆ ಈಗ ಸೊಸೆ ಸ್ಮಾರ್ಟ್ ಅನ್ನೋ ಕಾನ್ಸೆಪ್ಟಿಗೆ ಬರೋಕ್ಕೆ ಸಾಧ್ಯ.
ಸೊ ಲೇಬಲೇ ಆ್ಯಕ್ಚುಲಿ ಚೆನ್ನಾಗಿದೆ, ಸ್ಮಾರ್ಟ್ ಸೊಸೆ ಅನ್ನೋ ಕಾನ್ಸೆಪ್ಟೇ ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಆಪರ್ಚುನಿಟಿ. ಸಂತೋಷ ಮ್ಯಾಮ್. ಆ್ಯಂಡ್ ಉದ್ದೇಶದ ಬಗ್ಗೆ ಹೇಳೋದಾದರೆ ಚೆನ್ನಾಗಿದೆ. ನಮ್ಮಲ್ಲಿನೋ ಕೆಲವು ಸಲ ಹೇಳ್ಕೊಳಕ್ಕೆ ಆಗ್ತಾ ಇರಲ್ಲ, ಏನೇ ಆಗಿರ್ಬೋದು, ಎಷ್ಟೇ ಬಾಂಡಿಂಗ್ ಆಗಿರ್ಬೋದು, ಏನೇ ಇರ್ಬೋದು, ಕೆಲವು ವಿಚಾರಗಳನ್ನ ನಾವು ಓಪನ್ ಅಪ್ ಆಗಲ್ಲ. ಬಿಕಾಸ್ ಈಗ ನನ್ನ ವಿಚಾರನೇ ತೊಗೊಳ್ಳಿ, ಎಷ್ಟೋ ಸಲ ಏನೋ ಹೇಳಬೇಕಿತ್ತು. ನನ್ನ ಆದ್ನಿ ಇದ್ದಾರೆ, ಈಗ ಹೆಂಗೆ ಅಂತಂದರೆ ಏನೋ ಒಂದು ಐಟಮ್ ತೊಗೊಂಬಂದ್ರು ಮನೇಲಿ ಅಂತಂದರೆ ಇಬ್ಬರಿಗೂ ಒಂದೇ ಥರ ತೊಗೊಂಬರ್ತಾರೆ. ನನಗೆ ಎಷ್ಟೊಂದು ಸಲ ಅದು ಫೀಲ್ ಆಗಿದೆ. ಅದನ್ನು ಓಪನ್ ಅಪ್ ಆಗಿ ಹೇಳೋಕ್ಕಾಗಲ್ಲ. ಏನು ಶೈನೆಸ್ ಇರುತ್ತೆ ಅದನ್ನು ಹೇಳೋಕ್ಕಾಗಲ್ಲ. ಸೊ ದಿಸ್ ಇಸ್ ಒಂದು ಪ್ಲ್ಯಾಟ್ಫಾರ್ಮ್ ನಮಗೆ. ಒಂದು ಟ್ವಿನ್ಸ್ ಮಕ್ಳಿಗೆ ತರ್ತಾರಲ್ಲ, ಈಗ ಒಂದು ಸ್ಯಾರಿ ತೊಗೊಂಡ್ರೆ ಇಬ್ಬರಿಗೂ ಒಂದೇ ಥರ, ಒಂದು ಡ್ರೆಸ್ ತೊಗೊಂಡ್ರೆ ಇಬ್ಬರಿಗೂ ಒಂದೇ. ಈಗ ಬ್ಯಾಂಗ್ಳೂರಲ್ಲಿ ಶಾಪಿಂಗ್ ಹೋಗಿರ್ತಾರೆ, ನಿನಗೆ ಈ ಥರ ತೊಗೊಂಬರಲ್ಲ, ಒಂದು ಆ ವಾಟ್ಸಪ್ ಒಂದು ಫೋಟೋ ಶೇರ್ ಮಾಡ್ತಾರಲ್ಲ, ಅವ್ರು ತೊಗೊಂಬರ್ಲಿ ಬಿಡಲಿ, ದಟ್ ಈಸ್ ಡಿಫ್ರೆಂಟ್. ಆ ಖುಷಿ ಇರುತ್ತಲ್ಲ, ಆ ಮೂಮೆಂಟ್ ಫೀಲ್ ಮಾಡಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ ಕಾನ್ಸೆಪ್ಟ್ ಆಗಿರ್ಬೋದು, ನಮ್ಮನ್ನು ಓಪನ್ ಅಪ್ ಆಗಿರ್ಬೋದು ಮಾಡ್ಕೊಳ್ಳೋಕ್ಕೆ ಇದೊಂದು ಪ್ಲ್ಯಾಟ್ಫಾರ್ಮ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ತುಂಬ ಧನ್ಯವಾದಗಳು ಮ್ಯಾಮ್. ಸೊ ಇದೇ ಆಗಬೇಕು ಪ್ರತಿ ಮನೆಗಳಲ್ಲೂ ಅನ್ನುವಂಥದ್ದೇ ನಮ್ಮ ಉದ್ದೇಶ. ಬನ್ನಿ ಹಾಗಿದ್ರೆ ದೂರದರ್ಶನ ಚಂದನ ವಾಹಿನಿಯ ಪರವಾಗಿ ಹಾಗೆಯೇ ಸ್ಮಾರ್ಟ್ ಸೊಸೆಯಂದರು ಕಾರ್ಯಕ್ರಮದ ಪರವಾಗಿ ಅತ್ತೆ ಸೊಸೆ ಇಬ್ಬರನ್ನು ಕೂಡ ಅಭಿನಂದಿಸುವಂತಹ ಸಮಯ. ಮೊದಲನೇದಾಗಿ ಅತ್ತೆ ಶ್ರೀಮತಿ ವೀಣಾ ನಟರಾಜ್ ಅವರು. ಮೇಡಮ್ ಧನ್ಯವಾದಗಳು ಭಾಗವಹಿಸಿದ್ದಕ್ಕೆ. ಥ್ಯಾಂಕ್ ಯು. ಓಕೆ, ಅದೇ ರೀತಿ ಅವರ ಸೊಸೆ ಶ್ರೀಮತಿ ಪ್ರಣೀತಾ ಸಾಗರ್ ಅವರು. ಧನ್ಯವಾದಗಳು ಮ್ಯಾಮ್. ವೀಕ್ಷಕರೇ, ನಮ್ಮೊಳಗಿರುವಂತಹ ಮನಸ್ಸಿದೆಯಲ್ವಾ, ಅದು ಒಂದಿರಲ್ಲ, ಎರಡಿರುತ್ತಂತೆ. ಒಂದು ಒಳ್ಳೇದು ಹೇಳ್ತಾ ಇರುತ್ತೆ, ಇನ್ನೊಂದು ಕೆಟ್ಟದ್ದು ಹೇಳ್ತಾ ಇರುತ್ತೆ. ನಮ್ಮ ಗಮನ ಒಳ್ಳೆ ಮನಸ್ಸಿನೆಡೆಗಿರಬೇಕು, ಒಳ್ಳೆ ಮಾತನ್ನೇ ಕೇಳೋಣ, ಸಂಬಂಧಗಳು ಒಳ್ಳೆಯದೇ ಆಗಿರುತ್ತಲ್ವಾ, ಇದೇ ಜೀವನ. ಸೊ ಹೀಗೆ ಭಾವಿಸ್ತಾ ಸಾಗೋಣ ಅಂತ ಹೇಳ್ತಾ, ಆ್ಯಂಡ್ ನೀವು ಯೋಚನೆ ಮಾಡ್ತಿರ್ಬೋದು, ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ಬೇಕಲ್ವಾ, ಏನು ಮಾಡೋದು ಹಾಗಾದರೆ ಅಂತ. ಅಗತ್ಯವಾಗಿ ಭಾಗವಹಿಸಬಹುದು. ಸೊ ಏನು ಮಾಡಬೇಕು ಅಂತಂದರೆ, ನಿಮ್ಮಿಬ್ಬರ ಹೆಸರುಗಳು, ಅತ್ತೆ ಸೊಸೆ ಇಬ್ಬರ ಹೆಸರು, ವಯಸ್ಸು, ಊರು, ವಿಳಾಸ, ದೂರವಾಣಿ ಸಂಖ್ಯೆ ಮತ್ತು ಹವ್ಯಾಸಗಳೇನಿದೆ, ಇದಿಷ್ಟು ವಿವರಗಳನ್ನು ಸಂಕ್ಷಿಪ್ತವಾಗಿ ತಿಳಿಸಬೇಕಾಗತ್ತೆ. ಮತ್ತು ಬಹುಮುಖ್ಯವಾಗಿ ಇಬ್ಬರು ಕೂಡ ಒಟ್ಟಿಗೆ ನಿಂತು ತೆಗೆಸ್ಕೊಂಡಿರುವಂಥ ಇತ್ತೀಚಿನ ಭಾವಚಿತ್ರ. ಇದಿಷ್ಟು ವಿವರಗಳನ್ನು ನೀವು ಪತ್ರದ ಮೂಲಕನೂ ತಲುಪಿಸಬಹುದು ಅಥವಾ ಇಮೇಲ್ ಮೂಲಕನೂ ತಲುಪಿಸಬಹುದು. ಪತ್ರದ ಮೂಲಕ ತಲುಪಿಸ್ತೀರಿ ಅಂತ ಆದರೆ ನಮ್ಮ ವಿಳಾಸ ಈ ರೀತಿಯಾಗಿದೆ. ನಿರ್ಮಾಪಕರು ಸ್ಮಾರ್ಟ್ ಸೊಸೆಯಂದಿರು ಕಾರ್ಯಕ್ರಮ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು 560006. ಅಥವಾ ಇಮೇಲ್ ಮೂಲಕ ಕಳಿಸ್ತೀರಿ ಅಂತ ಆದರೆ ನಮ್ಮ ಇಮೇಲ್ ID ddSmartSoseyandiru@gmail.com. ಹಾಗಿದ್ರೆ ಮುಂದಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳಿದೆ. ಇಷ್ಟೊತ್ತು ನೀವು ನೋಡಿದ್ರಲ್ವಾ, ಇದಾಗಿತ್ತು ಅಜ್ಜಂಪುರದಲ್ಲಿ ಅತ್ತೆ ಸೊಸೆಯಂದಿರ ಮಧ್ಯೆ ಇರುವಂತಹ ಬಾಂಧವ್ಯದ ಮಾತುಗಳು. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಸಂಬಂಧಗಳು ಮತ್ತು ನಿಲುವುಗಳು ಇವೆಲ್ಲವನ್ನು ಹೊತ್ತು ತರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದಾಗಿತ್ತು ಸ್ಮಾರ್ಟ್ ಸೊಸೆಯಂದಿರು. ಇದು ಮಧುರ ಬಾಂಧವ್ಯಗಳ ಸಂಭ್ರಮ. ನಮಸ್ಕಾರ. ಬಾರಿಸು ಕನ್ನಡ ಡಿಂಡಿಮವ, ದೂರದರ್ಶನ ಚಂದನ. ಇದು ಕನ್ನಡ ವಾಹಿನಿ.